ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲೋನ್ ಅಪ್ಲಿಕೇಶನ್ ಅಲ್ಲಿ ಅಪ್ ಟು ನಿಮ್ಗೆ 5 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಇವರು ಪ್ರೊವೈಡ್ ಮಾಡ್ತಾರೆ. 1,000ದಿಂದ ಹಿಡಿದು ನಿಮ್ಗೆ 5 ಲಕ್ಷದವರೆಗೂ ಕೂಡ ಇವರು ಸಾಲ ಸೌಲಭ್ಯ ಅನ್ನೋದನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಯಾವ್ದಿದು ಲೋನ್ ಅಪ್ಲಿಕೇಶನ್, ಹೇಗೆ ಲೋನ್ ತಗೊಳ್ಳೋದು, ಇನ್ಸ್ಟೆಂಟ್ ಆಗಿ ಇವರು ಸಾಲ ಕೊಡ್ತಾರಾ, ಮತ್ತೆ ಟೆನ್ಯೂರ್ ಹೆಂಗೆಲ್ಲ ಇರುತ್ತೆ, ಬಡ್ಡಿ ಎಲ್ಲ ಹೆಂಗಿರುತ್ತೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾನು ಮಾಡ್ತಕ್ಕಂಥ ಈ ಲೋನ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸೌಲಭ್ಯ ಅನ್ನೋದು ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ನಾನು ಒಂದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಲಿಂಕ್ಸ್ ಅನ್ನ ಹಾಕಿರ್ತೀನಿ. ಅಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಗೆ ಇನ್ಸ್ಟೆಂಟ್ ಆಗಿ ಬೇಗನೆ ಲೋನ್ ಸಿಗುತ್ತೆ. ವಿತಿನ್ 24 ಅವರ್ಸ್ ಒಳಗಡೆ ನಿಮ್ಗೆ ಸಾಲ ಸೌಲಭ್ಯ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಒಮ್ಮೆ ಚೆಕ್ ಮಾಡ್ಕೊಬಹುದು. ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಲೋನ್ ಅಪ್ಲಿಕೇಶನ್ ಬಂದು ಕ್ರೆಡಿಟ್ ಬಿ ಅಂತ ಹೇಳ್ಬಿಟ್ಟು, ಈ ಕ್ರೆಡಿಟ್ ಬಿ ಲೋನ್ ಅಪ್ಲಿಕೇಶನ್ ಅಲ್ಲಿ ನೀವು ಅಪ್ ಟು 5 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ತೆಗೆದುಕೊಳ್ಳಬಹುದು. 1,000ದಿಂದ ಹಿಡಿದು 5 ಲಕ್ಷದವರೆಗೂ ಕೂಡ ಇವರು ಸಾಲ ಸೌಲಭ್ಯವನ್ನ ಕೊಡ್ತಾರೆ. ಇನ್ನು ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 17% ಇಂದ 29.95 ಅಂದ್ರೆ ಹತ್ತತ್ರ 30% ವರೆಗೂ ಕೂಡ ಇವರು ಬಡ್ಡಿಯನ್ನ ಚಾರ್ಜ್ ಮಾಡ್ತಾರೆ. ಇನ್ನು ಟೆನ್ಯೂರ್ ಬಗ್ಗೆ ಮಾತಾಡೋದಾದ್ರೆ 3 ತಿಂಗಳಿಂದ 36 ತಿಂಗಳು ಅಂದ್ರೆ 3 ವರ್ಷದವರೆಗೂ ಕೂಡ ನೀವು ರೀಪೇಮೆಂಟ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಹೋಗುತ್ತೆ. ಇನ್ನು ಲೋನ್ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇವರು ಅಪ್ಲಿಕೇಶನ್ಗೆ ಹಾಕಬೇಕಾದ್ರೆ, ಅಂದ್ರೆ ಇವಾಗ ನೀವೇನಾದ್ರೂ ಲೋನ್ ತಗೊಂತಿದ್ದೀರಾ, ಸಾಲ ಸೌಲಭ್ಯ ತಗೊಂತಿದ್ದೀರಾ ಅಂತ ಅಂದಾಗ ಒಂದಷ್ಟು ಪ್ರೊಸೆಸಿಂಗ್ ಫೀಸು ಮತ್ತೆ ಲೋನ್ ಅಪ್ಲಿಕೇಶನ್ ಫೀಸು ಅಂತ ಇರುತ್ತಲ್ಲ, ಅದು ಕೂಡ ಕಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಕಟ್ಟಾಗಿ ನಿಮಗೆ ಕ್ವಿಕ್ ಆಗಿ ಲೋನ್ ಅನ್ನ ಕೊಡ್ತಾರೆ. ಮತ್ತೆ EMI ಕೂಡ ತುಂಬಾನೇ ಈಸಿಯಾಗಿ ನೀವು ರೀಫಿಲಿಂಗ್ ಮಾಡ್ಕೊಂತ ಹೋಗಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಅವ್ರ ಹತ್ರ ಒಂದು 50,000 ಲೋನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. 12 ತಿಂಗಳಿಗೆ ಟೆನ್ಯೂರ್ ಅನ್ನ ಕೊಡ್ತಾರೆ. ಅಂದ್ರೆ 12 ತಿಂಗಳು ನೀವು 12 ಪ್ರತಿ ತಿಂಗಳು ಕೂಡ ಒಂದಿಷ್ಟು ಸಾಲವನ್ನ ತೀರಿಸ್ತಾ ಹೋಗಬಹುದು, ಮರುಪಾವತಿಯನ್ನ ಮಾಡ್ತಾ ಹೋಗಬಹುದು. ಎಷ್ಟು ಮರುಪಾವತಿ ಮಾಡ್ಬೇಕಾಗುತ್ತಪ್ಪ ಅಂತ ಹೇಳಿದ್ರೆ 1,250 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಮತ್ತೆ 200 ರೂಪಾಯಿ ಅನ್ಬೋರ್ಡಿಂಗ್ ಫೀಸ್ ಇರುತ್ತೆ, ಜೊತೆಗೆ GST ಬಂದು 262 ರೂಪಾಯಿ ಇರುತ್ತೆ. ನಿಮ್ಗೆ ತಿಂಗಳ 4,632 ರೂಪಾಯಿ EMI ಇರುತ್ತೆ. ಟೋಟಲ್ ಆಗಿ ನೀವು ಅಮೌಂಟ್ ಇವಾಗ 50,000ಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಕೈಗೆ ಸಿಗ್ತಕ್ಕಂಥ ಟೋಟಲ್ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 48,289 ರೂಪಾಯಿ ಸಿಗುತ್ತೆ. ಫೈನಲಿ ನೀವು 12 ತಿಂಗಳೊಳಗಡೆ ಎಷ್ಟು ಪೇ ಮಾಡ್ತೀರಾ ಅಂತಂದ್ರೆ 55,580 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಹತ್ತತ್ರ ಇಲ್ಲಿ ನಿಮಗೆ 6,000 ರೂಪಾಯಿ ಬಡ್ಡಿ ಅನ್ನೋದಾಗುತ್ತೆ. ಸೊ ಕ್ವಿಕ್ ಆಗಿ ಇವರು ಲೋನ್ ಪ್ರೊವೈಡ್ ಮಾಡೋದ್ರಿಂದ 12 ತಿಂಗಳಿಗೆ 50,000ಕ್ಕೆ 6,000 ಅಷ್ಟು ದೊಡ್ಡ ಮಟ್ಟದ ಬಡ್ಡಿ ಏನಲ್ಲ. ಹಾಗಾಗಿ ಈ ಒಂದು ಲೋನ್ ಅಪ್ಲಿಕೇಶನ್ ಅನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಬಹುದು. ಯಾಕಂತಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ನಿಮಗೂ ಬೇಕು ಅಂತ ಹೇಳಿದ್ರೆ ಜಸ್ಟ್ ನಿಮ್ದು ಆಧಾರ್ ಕಾರ್ಡ್ ಮತ್ತೆ ಅಡ್ರೆಸ್ ಪ್ರೂಫು, ನಿಮ್ದು ಬಿಸ್ನೆಸ್ ಅಥವಾ ಯಾವ್ದಾದ್ರು ಸ್ಯಾಲರಿಡ್ ಅಕೌಂಟ್ ಇದ್ರೆ ಅದ್ರದ್ದು ಇನ್ಕಮ್ ಪ್ರೂಫ್ ಇಷ್ಟು ಕೊಟ್ಟರೆ ಸಾಕು, ಅವರು ನಿಮ್ಗೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಬಹುದು. ಥ್ಯಾಂಕ್ ಯು.